ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿ 7 ತಿಂಗಳಾಗ್ತಾ ಬರ್ತಿದೆ. ನವೆಂಬರ್ 13ನೇ ತಾರೀಕು 7ನೇ ತಿಂಗಳು. ಇದುವರೆಗೆ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಅಂದ್ರೆ 65 ಮಂದಿ ಬಿಜೆಪಿ ಶಾಸಕರಿದಾರಲ್ಲ, ಆ 65 ಮಂದಿ ಶಾಸಕರಿಗೆ ವಿಧಾನಸಭೆಯಲ್ಲಿ ಯಾರು ನಾಯಕ ಎನ್ನುವಂತ ಆಯ್ಕೆ ಇನ್ನೂ ಕೂಡ ಆಗಿಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತೇಳಿ ಫಲಿತಾಂಶ ಬಂದ ದಿನದಿಂದ ಚರ್ಚೆ ಆಗ್ತಾನೆ ಇತ್ತು. ಇದುವರೆಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗಿಲ್ಲ. ಇದರ ನಡುವೆ ರಾಜ್ಯದ ಬಿಜೆಪಿ ನಾಯಕರು 17 ತಂಡಗಳಾಗಿ ರಾಜ್ಯಾದ್ಯಂತ ನಾಳೆಯಿಂದ ಬರ ಅಧ್ಯಯನವನ್ನ ಕೈಗೊಳ್ತಾ ಇದ್ದಾರೆ. ಬಿಜೆಪಿಯ ರಾಜಕಾರಣದ ದೃಷ್ಟಿಯಲ್ಲಿ ಈ ಪ್ರವಾಸ ಅತ್ಯಂತ ಮಹತ್ವದ. ಕಾರಣ ಏನು ಅಂತ ಹೇಳಿದ್ರೆ, ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಆದ ಬಳಿಕ ರಾಜ್ಯದ ಪ್ರಮುಖ ಪ್ರತಿಪಕ್ಷವಾಗಿರುವ ಬಿಜೆಪಿ ಕೈಗೊಳ್ತಾ ಇರುವಂತಹ ಅತಿ ದೊಡ್ಡ ಪ್ರವಾಸ ಇದು. ಬರ ಅಧ್ಯಯನದ ಹೆಸರಲ್ಲಿ ಕೈಗೊಳ್ತಾ ಇರುವಂತಹ ಅತಿ ದೊಡ್ಡ ಪ್ರವಾಸ ಇದು. ಅಂದರೆ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತರೂ ಕೂಡ ಬಿಜೆಪಿ ಕಂಗೆಟ್ಟಿಲ್ಲ. ಬಿಜೆಪಿ ಇನ್ನೂ ಜೀವಂತವಾಗಿದೆ. ಬಿಜೆಪಿ ಇನ್ನೂ ಉಸಿರಾಡ್ತಾ ಇದೆ. ಕರ್ನಾಟಕ ಬಿಜೆಪಿಯಲ್ಲಿ ಇನ್ನೂ ಕೂಡ ನಾಯಕತ್ವ ಇದೆ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನವನ್ನ ಈ ಪ್ರವಾಸದ ಮುಖಾಂತರ ಬಿಜೆಪಿ ಮಾಡ್ತಾ ಇದೆ. ಒಂದು ಕಡೆ ಬಿಜೆಪಿಯ ನಾಯಕರೇ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವ ಹೊತ್ತಲ್ಲಿ ಈ ಪ್ರವಾಸ ಮಹತ್ವದ್ದು. ಪಕ್ಷದ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನ ಮತ್ತೆ ಉದ್ದೀಪನಗೊಳಿಸಲಿಕ್ಕೆ ಈ ಪ್ರವಾಸ ಮಹತ್ವದ್ದು. ಬಿಜೆಪಿಯ ಮಾಜಿ ಶಾಸಕರು ಹಲವು ನಾಯಕರು ಕಾಂಗ್ರೆಸ್ಸಿಗೆ ಗುಂಪಾಗಿಯೇ ಗುಳೆ ಹೋಗ್ತಿರುವ ಹೊತ್ತಲ್ಲಿ ಪಕ್ಷದಿಂದ ಯಾರೂ ಹೊರ ಹೋಗದಂತೆ ರೇಣುಕಾಚಾರ್ಯ ಅವರೇ ಹೇಳಿದ್ದಾರೆ. ಮಾಜಿ ಶಾಸಕರು ಮುಖಂಡರು ಕಾಂಗ್ರೆಸ್ಸಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತೇಳಿ. ಆ ಹಿನ್ನೆಲೆಯಲ್ಲೂ ಕೂಡ ಈ ಪ್ರವಾಸ ಅತ್ಯಂತ ಮಹತ್ವದ್ದು. ಜೊತೆಗೆ ಮುಂದಿನ ವರ್ಷ ನಡೆಯಲಿರುವಂತಹ ಲೋಕಸಭಾ ಚುನಾವಣೆ, ಪ್ರತಿಪಕ್ಷವಾಗಿ ಬಿಜೆಪಿ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಬದ್ಧವಾಗಿದೆ. ನಾವು ಸೋತರೂ ಕೂಡ ಜನರಿಂದ ದೂರವಾಗಿಲ್ಲ, ಜನರನ್ನ ಮರೆತಿಲ್ಲ, ಜನರ ಜೊತೆಗೆ ಇದ್ದೀವಿ, ಜನರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ ಎನ್ನುವಂತಹ ಸಂದೇಶವನ್ನ ಬಿಜೆಪಿ ಕೊಡಲೇಬೇಕಾಗುತ್ತೆ. ಈಗಾಗಲೇ ಬಿಜೆಪಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಅಸಮಾಧಾನ ಏನು ಅಂತ ಹೇಳಿದ್ರೆ, 7 ತಿಂಗಳಾಗ್ತಾ ಬಂದರೂ ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗದಂತಹ ದುಸ್ಥಿತಿ, ಹೀನಾಯ ಸ್ಥಿತಿ, ದುರ್ಗತಿಗೆ ವಿಶ್ವದ ಅತಿ ದೊಡ್ಡ ಪಕ್ಷ, ವಿಶ್ವನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದ ಪಕ್ಷ ಬಂದಿದೆ ಅಂತ ಹೇಳಿದ್ರೆ ಸಹಜವಾಗಿ ಕಾರ್ಯಕರ್ತರಿಗೆ, ಪಕ್ಷದ ಮುಖಂಡರಿಗೆ, ಮಾಜಿ ಶಾಸಕರಿಗೆ ಮುಜುಗರ. ಏನ್ರಿ ನಿಮ್ಮ ಪಕ್ಷಕ್ಕೊಬ್ಬ ಲೀಡರ್ ಸಿಗ್ಲಿಲ್ವಾ ಅಂತ ಹೇಳಿ ಜನ ಕೇಳುವ ಸ್ಥಿತಿಯಲ್ಲಿ ಬಿಜೆಪಿ ಇದೆ. ನಿಮ್ಮ ಪಕ್ಷಕ್ಕೊಬ್ಬ ಲೀಡರು ಇಲ್ವಾ? ಒಬ್ಬ ಹೊಸ ಅಧ್ಯಕ್ಷನನ್ನು ತರಕಾಗದಂತ ಪರಿಸ್ಥಿತಿ ಇದ್ದೀರಾ. ವಿರೋಧ ಪಕ್ಷದ ನಾಯಕ ಕೂಡ ನಿಮ್ಮಲ್ಲಿ ಇಲ್ವಾ? ಅಂತಹ ಸಮರ್ಥ ನಾಯಕತ್ವನೇ ಇಲ್ವಾ ಎನ್ನುವಂತಹ ಪ್ರಶ್ನೆಗಳ ಮುಜುಗರವನ್ನ ಎದುರಿಸ್ತಾ ಇರುವಂತಹ ಬಿಜೆಪಿಗೆ ಈ ಪ್ರವಾಸ ಅತ್ಯಂತ ಮಹತ್ವದ್ದು. ಬಟ್ ಇಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಬರ ಅಧ್ಯಯನದ ಪ್ರವಾಸ ಆಗಿರೋದ್ರಿಂದಾಗಿ ಇದು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ಇಲ್ಲ. ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿದ್ದಿದ್ರೆ ಬಿಜೆಪಿ ಅವರು ಇಷ್ಟೊತ್ತಿಗೆ ಈ ಲೆಕ್ಕಾಚಾರವನ್ನ ಬೇರೆ ತರನೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಬರ ಅಧ್ಯಯನದ ಪ್ರವಾಸ ಆಗಿರೋದ್ರಿಂದಾಗಿ ಬಿಜೆಪಿಗೆ ಇದು ತಿರುಗುಬಾಣ ಆಗಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಕೇಂದ್ರದ ಅಧ್ಯಯನ ತಂಡ ಬಂದು ಅಧ್ಯಯನ ಮಾಡಿ ಹೋಗಿದೆ, 1 ತಿಂಗಳಾಗಿದೆ. ರಾಜ್ಯ ಸರ್ಕಾರ ಕೂಡ ಬರದಿಂದ ಆಗಿರ್ತಕ್ಕಂತಹ ನಷ್ಟದ ಅಂದಾಜು ವೆಚ್ಚ ಮತ್ತು ಕೇಂದ್ರ ಸರ್ಕಾರದಿಂದ ಬೇಕಾಗಿರುವಂತಹ ಪರಿಹಾರದ ಮೊತ್ತದ ಒಂದು ಲೆಕ್ಕಾಚಾರವನ್ನು ಕೂಡ ಕೊಟ್ಟಿದೆ. ಈಗ ಬಿಜೆಪಿ ಆಸ್ ಎ ಮೇನ್ ಅಪೋಸಿಷನ್ ಪಾರ್ಟಿ, ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ, ಪ್ರಮುಖ ಪ್ರತಿಪಕ್ಷವಾಗಿ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಎಷ್ಟು ಬರ ಪರಿಹಾರವನ್ನ ರಾಜ್ಯಕ್ಕೆ ತಂದು ಕೊಡುತ್ತೆ ಎನ್ನುವಂಥದ್ದು ಬಿಜೆಪಿಯ ಈ ಅಧ್ಯಯನದ ಯಶಸ್ಸು ಅಥವಾ ವೈಫಲ್ಯವನ್ನ ತೋರಿಸುತ್ತೆ. ಅದು 2024ರ ಲೋಕಸಭಾ ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಟ್ವೀಟ್ನ ಮುಖಾಂತರ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ. ಅದರಲ್ಲೂ ಕೂಡ ವಿಶೇಷವಾಗಿ ಅವರೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ನರೇಂದ್ರ ಮೋದಿ ಅವರ ಕಾಲಿಗೆ ಬಿದ್ದಾದ್ರೂ ಪರಿಹಾರ ತಗೊಬನ್ನಿ ಅಂತ ಹೇಳಿ. ಅಂದರೆ
ನಿಮ್ಮ ತಾಕತ್ತಷ್ಟೇ ಅಂತೇಳಿ ಬಿಜೆಪಿಯ ಸಂಸದರಿಗೆ ಸಿದ್ದರಾಮಯ್ಯನವರು ಮೊಟಕಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರವಾಸ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನೈತಿಕ ಸ್ಥೈರ್ಯವನ್ನ ತುಂಬುವಂಥದ್ದು. ಪ್ರತಿಪಕ್ಷವಾಗಿ ಬಿಜೆಪಿ ಇನ್ನೂ ಜೀವಂತವಾಗಿದೆ, ನಮ್ಮಲ್ಲಿ ಇನ್ನೂ ನಾಯಕರು ಬಲಿಷ್ಠರಾಗಿದ್ದಾರೆ, ಸಮರ್ಥರಾಗಿದ್ದಾರೆ ಎನ್ನುವಂತಹ ಸಂದೇಶವನ್ನ ರವಾನಿಸಿ ರಾಜ್ಯದ ಜನತೆಗೆ ನಾವು ನಿಮ್ಮ ಹಿತವನ್ನ ಕಾಪಾಡ್ತೀವಿ ಎನ್ನುವಂತಹ ಸಂದೇಶವನ್ನ ಬಿಜೆಪಿ ಈ ಪ್ರವಾಸದ ಮುಖಾಂತರ ಸಂದೇಶವನ್ನ ರವಾನಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಬಟ್ ರಾಜಕೀಯ ಲೆಕ್ಕಾಚಾರದ ಈ ಪ್ರವಾಸ ಯಾವಾಗ ಪ್ಲಸ್ ಆಗಬಹುದು ಅಂತ ಹೇಳಿದ್ರೆ, ಇವರ ಬರ ಅಧ್ಯಯನದ ಬಳಿಕ ಕೇಂದ್ರ ಸರ್ಕಾರ ನಮಗೆ ಎಷ್ಟು ಪರಿಹಾರ ಕೊಡುತ್ತೆ, ಕರ್ನಾಟಕಕ್ಕೆ ಎಷ್ಟು ಪರಿಹಾರ ಕೊಡುತ್ತೆ ಎನ್ನುವುದರ ಆಧಾರದ ಮೇಲೆ ಅಷ್ಟೇ ನಮಗೆ ಬಿಜೆಪಿಗೆ ಇದರಿಂದ ರಾಜಕೀಯ ಲಾಭ ಆಗ್ಬಹುದು. ಇಲ್ಲದೆ ಹೋದ್ರೆ ಎಗೇನ್ ಪ್ರಶ್ನೆಗಳು ಹುಡ್ಕೊಳ್ತವೆ. 25 ಜನ ಸಂಸದರನ್ನ ಆಯ್ಕೆ ಮಾಡಿದ್ದು ಯಾಕೆ? ಇವರಿಂದ ಏನು ಪ್ರಯೋಜನ? ಕರ್ನಾಟಕದ ಬಿಜೆಪಿ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎದುರು ನಿಂತು ಮಾತನಾಡುವ, ಕರ್ನಾಟಕಕ್ಕೆ ಪರಿಹಾರವನ್ನು ತಂದುಕೊಡುವಂತಹ ತಾಕತ್ತಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಎದುರಿಸಬೇಕಾಗತ್ತೆ. ಹೀಗಾಗಿಯೇ ಇದು ಪ್ಲಸ್ ಆಗಬಹುದು, ಮೈನಸ್ ಆಗಬಹುದು ಬಿಜೆಪಿಯ ರಾಜಕೀಯ ಲೆಕ್ಕಾಚಾರದಲ್ಲಿ.